हरिः ओं गुरुब्रह्म गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। महागणपतये नमः। महासरस्वत्यै नमः। आदित्यादिनवग्रಹದೇವತಾಭ್ಯೋ ನಮಃ. ಜ್ಯೋತಿಷ್ಯ ಕಲಿಯುವಂಥ ಬಂಧುಗಳ ಈ ದಿನ ಬುಧಗ್ರಹದ ಬಗ್ಗೆ ಹೇಳಬೇಕು ಅಂತ ಒಂದು ಸಂಕಲ್ಪ ನಿನ್ನೆನೇ ಹೇಳಿದ್ದೆ. ಬುಧನ ಬಗ್ಗೆ ಹೇಳಬೇಕಾದ್ರೆ ಯಾವಾಗಲೂ ಬುಧ ನಗುಮುಖ ಜೋಲು ಮುಖವನ್ನು ಕಡಿಮೆ ಮಾಡ್ತಾನೆ. ಭಾಷಣದಲ್ಲಿ ವಿನೋದಕಾರ ಭಾಷಣ ಮಾಡೋದ್ರಲ್ಲಿ ಇವಾಗ ಕೆಲವರೆಲ್ಲ ಭಾಷಣದಲ್ಲಿ ನಗು ಬರೋಂಗೆಲ್ಲ ಮಾತಾಡ್ತಾರಲ್ಲ, ಆ ಥರ ಮಾತಾಡ್ತಾರೆ. ವಿದ್ಯಾಬುದ್ಧಿಗಳಲ್ಲಿ ಅನುಕೂಲತೆ ಇರುತ್ತೆ. ಬುದ್ಧಿವಂತ ಅವನು ಬಹಳ ಆನಂದ ವೃತ್ತಿಯಲ್ಲಿರ್ತಾನೆ. ಬುದ್ಧಿವಂತ ಅಂದರೆ ಅತಿ ಬುದ್ಧಿವಂತ. ಅವನ ಹೆಂಡತಿ ಜ್ಞಾನಾದೇವಿ ಅಂತ. ಜ್ಞಾನಾದೇವಿ ಅದಕ್ಕೋಸ್ಕರ ಅವನು ಹಣದ ವಿಷಯದಲ್ಲಿ ಯಾವಾಗಲೂ ವರ್ತನೆ, ಯಾರ ಜೊತೆ ಇದ್ದರೆ ಅವರ ಜೊತೆ ಮಾರೋರು. ಕ್ರೂರ ಗ್ರಹಗಳ ಜೊತೆ ಇದ್ದರೆ ಅವನು ಕ್ರೂರಗ್ರಹಕ್ಕೆ ಅನುಕೂಲ ಮಾಡ್ತಾನೆ. ಶುಭಗ್ರಹಗಳಿರುತ್ತೆ, ಆ ಶುಭಗ್ರಹಗಳಿಗೂ ಆತಷ್ಟು. ಇಲ್ಲವರೆ ಒಬ್ಬನೇ ಇತ್ತು ಅಂದರೆ ತಟಸ್ಥ ಆಗುತ್ತೆ. ಯೂಶಲಾಗಿ ಒಬ್ಬನೇ ಇರೋದು ಕಡಿಮೆ ಇರುತ್ತೆ. ಯಾಕೆ ಅಂದರೆ ಸೂರ್ಯನ ಜೊತೆ ಯಾವಾಗಲೂ ಶುಕ್ರನ ಜೊತೆ ಸೂರ್ಯನ ಜೊತೆ ಪರಿವರ್ತನಾ ಯೋಗದಲ್ಲಿ ಯಾರದೇ ಜಾತಕದಲ್ಲಿ ಸೂರ್ಯನ ಹಿಂದೆ ಮುಂದೆ ಇರ್ತಾನೆ ಅಥವಾ ಸೂರ್ಯನ ಜೊತೆ ಇರ್ತಾನೆ. ಸೂರ್ಯನ ಜೊತೆ ಇದ್ದಾಗ 17 ಡಿಗ್ರಿ ಒಳಗಡೆ ಇದ್ದರೆ ಅದು ಅಸ್ತನಾಗಿರ್ತಾನೆ. ಇಲ್ಲವರೆ ಶುಕ್ರನ ಜೊತೆ ಇರ್ತಾನೆ. ಆವಾಗೇನಾಗುತ್ತೆ ಅಂದರೆ ಸೂರ್ಯ ಮತ್ತು ಬುಧ ಒಂದೇ ಮನೆಯಲ್ಲಿತ್ತು ಅಂದರೆ ಬುಧಾದಿತ್ಯ ಸಂಧಿ ಅಂತ ಒಂದು ಇದು ಬರುತ್ತೆ, ಯೋಗ ಅಂತ. ಆ ಸಂಧಿ ಯೋಗದಲ್ಲಿ ಆದರೆ ಅಸ್ತನ ಆಗಿಬಿಟ್ಟಿದ್ರೆ ಅವನೇನು ಕೆಲಸ ಮಾಡೋದಿಲ್ಲ. ಈ ಥರ ಮಾಡ್ತಾ ಇದ್ದಾಗ ಮುಖ ಚಿಹ್ನೆ ಇರುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ. ಆದರೆ ಉದ್ಯೋಗ ಎಲ್ಲ ಒಂದು ಕಡೆ ಮಾಡಿಸೋನಲ್ಲ, ನಮ್ಮ ಮೂರು ಕಡೆನೂ ಚೇಂಜ್ ಮಾಡ್ತಾ ಇರ್ತಾನೆ. ಇಲ್ಲಿ ಒಂದು 6 ತಿಂಗಳು, ಅಲ್ಲೊಂದು ವರ್ಷ, ಇಲ್ಲೆರಡು ವರ್ಷ, 3 ವರ್ಷ, ಈ ಥರ ಸ್ಥಿರವಾದ ಉದ್ಯೋಗ ಇಲ್ಲ. ಆದರೆ ಬುದ್ಧಿವಂತ, ವಾಕ್ಚತುರ. 2ನೇ ಮನೆಯಲ್ಲಿ ಏನಾದರೂ ಇತ್ತು ಅಂದರೆ, ಲಗ್ನಕ್ಕೆ 2ನೇ ಮನೆಯಲ್ಲಿ ಬುಧ ಇತ್ತು ಅಂದರೆ ಒಳ್ಳೆ ವಿದ್ಯಾವಂತ, ಒಳ್ಳೆ ಬುದ್ಧಿವಂತ ಆಗ್ತಾನೆ, ತೀಕ್ಷ್ಣವಂತ ಆಗ್ತಾನೆ, ಒಳ್ಳೆಯವಂತ. ಇವನಿಗೆ ಅಧಿಪತಿ ವಿಷ್ಣು ಅಂತ. ಈ ವಿಷ್ಣು ಅವತಾರದಲ್ಲೇ ಬುಧನ ಇದು ಮಾಡ್ತೀರಿ. ಬುಧಾದಿತ್ಯ ಯೋಗ ಒಳ್ಳೆಯದಿರುತ್ತೆ. ಅಂಥದ್ರಲ್ಲಿ ಒಳ್ಳೆ ಕೃಷ್ಣ ರಾಮಾವತಾರ, ಕೃಷ್ಣಾವತಾರ ಇದೆಲ್ಲ ಇದೆಯಲ್ಲ. ಆ ಬುಧನ ಏನಾದರೂ ಕೆಟ್ಟಿದ್ರೆ, ನೀಚ ಸ್ಥಾನದಲ್ಲಿದ್ದರೆ, ನೀಚ ಸ್ಥಾನ ಅಂದರೆ ನಿಮಗೆ ಹೇಳಿರಬೇಕು, ಮೀನ ರಾಶಿ ನೀಚ ಸ್ಥಾನ ಅವನಿಗೆ, ಉಚ್ಚ ಸ್ಥಾನ ಕನ್ಯಾ ರಾಶಿ. ಆ ಮೀನ ರಾಶಿನಲ್ಲಿ ಇರ್ತಿತ್ತು ಅಂದರೆ ಆವಾಗ ವಿಷ್ಣು ಪೂಜೆಗಳು ಮಾಡೋದು, ಅಥವಾ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಎಲ್ಲ ವಿಷ್ಣುವಿನ ಅವತಾರದ ದೇವಸ್ಥಾನಗಳಿಗೆ ಯಾವುದಾದ್ರೂ ಹೋಗಿ ಬೇಡ್ಕೋಬೇಕು. ಇವನು ಒಳ್ಳೆ ಬುದ್ಧಿವಂತ, ವ್ಯವಹಾರಸ್ಥ. ಇನ್ಕಮ್ ಟ್ಯಾಕ್ಸು ಇಂಥದ್ದಕ್ಕೆಲ್ಲ ಅನುಕೂಲಕರವಾಗವನು. ಕಾಮರ್ಸ್ ಅವನು ಇದು ಮ್ಯಾಥಮೆಟಿಕ್ಸ್ಗೆ, ಅಕೌಂಟ್ಸ್ಗೆ ಗುರು ಬಂದರೆ ಇವನು ಕಾಮರ್ಸಿಗೆ ಬರ್ತಾನೆ. ವಾಣಿಜ್ಯ ವ್ಯವಹಾರಗಳು ಅಂತ. ವಾಣಿಜ್ಯ ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು. ಆ ಶುಕ್ರನ ಜೊತೆ ಸೇರಿದ್ರೆ ಖಂಡಿತವಾಗಿ ವ್ಯಾಪಾರಸ್ಥರಾಗ್ತಾರೆ. ಅದನ್ನು ಮುಂದೆ ಇದರಲ್ಲೆಲ್ಲ ಹೇಳ್ತಾ ಬರ್ತೀನಿ, ಯಾವ್ಯಾವ ಯೋಗದಲ್ಲಿ ಯಾವ್ಯಾವ ಇದೆ ಅಂತ ಒಂದೊಂದೇ ಇದು ಮಾಡಿಕೊಂಡು ಯುತಿಗಳು ಅಂತ ಬರುತ್ತೆ. ಸೂರ್ಯನ ಜೊತೆ ಯಾರಿರ್ತಾರೆ, ಶುಕ್ರನ ಜೊತೆ ಗುರು ಇದ್ದರೆ ಏನು, ಶನಿ ಜೊತೆ ಗುರು ಇದ್ದರೆ ಏನು, ಗುರು ಬ್ರಹ್ಮಾಂಡ ಗುರು ಇರ್ತಾರೆ. ಬೃಹತ್ ಜಾತಕ ಹೋರಾಶಾಸ್ತ್ರದಲ್ಲೆಲ್ಲ ಬರೆದಿದ್ದಾರೆ. ಅದನ್ನೆಲ್ಲ ಒಂದೊಂದೇ ಹೇಳ್ತಾ ಬರ್ತೀನಿ. ಟೈಮ್ ಬೇಕು. ಆ ಟೈಮ್ ಬೇಕಾದಾಗ ನೀವು ನಿಧಾನವಾಗಿ ನೋಡ್ತಾ ಇರಿ, ಆಮೇಲೆ ಬರ್ಕೊಳ್ತಾ ಇರಿ. ಬರ್ಕೊಂಡು ಎಲ್ಲ ಓದಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಯಾವುದು ಅಂದರೆ ನಾನು ಎಲ್ಲ ಪಾಠ ಪ್ರೊಫೆಷನ್ ನನ್ನದೇ ಒಂಥರ ಯಾವುದು ಹೇಳ್ತಾ ಇರ್ತೀನೋ ಅದ್ರ ಬಗ್ಗೆನೇ ಹೇಳ್ತಾ ಇರ್ತೀನಿ. ಆಮೇಲೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಅದು ಪಾಠ ಇದಾದಮೇಲೆ ಇದು, ಇದಾದಮೇಲೆ ಇದು ಅಂತ ನನಗೆ ಗೊತ್ತಿಲ್ಲ. ಬರೀ ನಾನು ಯಾವ ಸಬ್ಜೆಕ್ಟ್ ಹೇಳ್ತಾ ಇರ್ತೀನೋ ಈ ಗ್ರಹಗಳ ಬಗ್ಗೆಲ್ಲ ಹೇಳಿದ ಮೇಲೆ ಪೂರ್ತಿ ನಾನು ಬೇರೆ ಬೇರೆ ವಿಷಯಗಳು ಹೇಳ್ತೇನೆ. ಯುತಿಗಳು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಗ್ರಹಗಳಲ್ಲಿ ಇದೆ, ಅದು ಲಗ್ನದಿಂದ, ಸೂರ್ಯನಿಂದ ಎಷ್ಟನೇ ಲಗ್ನ ನಿಮ್ಮದು ಅಂತ. ಬೆಳಗ್ಗೆ ಸೂರ್ಯೋದಯ ಆದಾಗ ನೀವು ಹುಟ್ಟಿದಾಗ ಎಷ್ಟು ಅವರ್ಗೆ ಹುಟ್ಟಿದ್ದೀರೋ ಅದು ಲಗ್ನ ಬರುತ್ತೆ. ಆ ಲಗ್ನ ಲೆಕ್ಕ ಹಾಕೋದೆಲ್ಲ ಕಂಪ್ಯೂಟ್ರ್ನಲ್ಲೆಲ್ಲ ಬಂದುಬಿಡುತ್ತೆ, ಮೊಬೈಲ್ನಲ್ಲಿ ಬರುತ್ತೆ.
ಅದೆಲ್ಲ ನೋಡ್ಕೊಂಡು ಹೇಳೋಣ. ಇವಾಗ ಸದ್ಯಕ್ಕೆ ಇವತ್ತಿಂದು ಬುಧನ ಬಗ್ಗೆ ಹೇಳಿ ಎಲ್ಲ ಜನಗ ಸೌಕರ್ಯ, ಸುಖ, ಶಾಂತಿ ದೊರಕಲಿ, ವಿದ್ಯೆ ಕಲಿಯಲಿ. ಬೃಹತ್ ಜಾತಕದಿಂದ ಎಲ್ಲ ಕಲಿತು ನೀವು 4 ಜನಕ್ಕೆ ಹೇಳಿ ನಿಮ್ಮ ಇದನ್ನು ಕಂಪೇರ್ ಮಾಡಿಕೊಂಡು ಸುಖವಾಗಿರಿ ಅಂಥೇಳಿ ನಮಸ್ಕಾರ ಮಾಡ್ತಾಯಿದ್ದೀನಿ. ಜೈ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಷಯ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಇವತ್ತು ಪಾಠ 9 ಆದಮೇಲೆ 10ನೇದು ಮಾಡಬೇಕು. 10ನೇದು ಗುರುಗ್ರಹದ ಬಗ್ಗೆ ಹೇಳಬೇಕು. ಗುರು ಅಂದರೆ ನಿಮ್ಗೆ ಎಲ್ಲ ಗುರುಗಳು ಒಂದೇ. ನಮಗೆ ವಿದ್ಯೆ ಕಲಿಸಿದ ಗುರುಗಳ ಜೊತೆಗೆ ಈ ಜಾತಕದಲ್ಲಿರೋವಂಥ ಗುರು ವಿದ್ಯಾಗುರುನೇ. ಆತನು ವಿದ್ಯಾವಂತನಾಗಿರ್ತಾನೆ, ಗುಣಸಂಪನ್ನಾಗಿರ್ತಾನೆ. ಅವರು ಗ್ರಹದಲ್ಲಿರೋಂಥ ಸ್ವಭಾವತಃ ಸತ್ಕರ್ಮಗಳನ್ನು ಆಚರಿಸಿದ್ರೆ ಒಳ್ಳೆಯ ವಿದ್ಯಾವಂತನಾಗಿರ್ತಾನೆ. ಆಚರಣಶೀಲನು, ಆಧ್ಯಾತ್ಮಿಕ ಶಾಸ್ತ್ರವನ್ನು ಮಾಡಿದವನು, ಈ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ನಿಪುಣನಾಗಿರ್ತಾನೆ. ಸಮಾಜ ಕಾರ್ಯಕ್ರಮದಲ್ಲಿ ಪ್ರವೀಣನಾಗಿರ್ತಾನೆ. ಇನ್ನೊಬ್ಬರಿಗೆ ಹಿತವಾಗಿರ್ತಾನೆ, ಬುದ್ಧಿವಂತನಾಗಿರ್ತಾನೆ. ಎಲ್ಲ ಸರಳ ವ್ಯವಹಾರವಾಗಿರ್ತಾನೆ. ಸಂಕಟದಲ್ಲಿ ಸಿಕ್ಕವರಿಗೆ ಸಂಸಾರ ಸುಖನ ಮಾಡ್ತಾನೆ. ಕಷ್ಟನ ಪರಿಹರಿಸೋವಂಥ ಪ್ರಾಬ್ಲಮ್ ಇದೆ. ಎಂಥ ಪ್ರಾಬ್ಲಮ್ ಇದ್ರೂ ಆ ಗುರುವಿನ ನೆನೆಸಿದ್ರೆ ಸತ್ಕರ್ಮಗಳಲ್ಲಿ ಅಥವಾ ಎಲ್ಲದರಲ್ಲೂ. ಅದಕ್ಕೋಸ್ಕರ ಬೆಳಗ್ಗೆ ನಾವು ಎದ್ದ ತಕ್ಷಣ ದೇವ್ರಿಗೂ ನಮಸ್ಕಾರ ಮಾಡೋದಕ್ಕೆ ಮುಂಚೆ ಗುರುವಿಗೆ ನಮಸ್ಕಾರ ಮಾಡೋದು ಅನ್ನೋದೊಂದು ಇದೆಯಲ್ಲ. ಇದೇ ಕಾರಣಕ್ಕಾಗಿ ಗುರುವೇ ಸರ್ವವಿದ್ಯಾನಾಂ ವಿಷಯ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ ಅಂತ ಆ ದಕ್ಷಿಣಾಮೂರ್ತಿ ಸ್ವರೂಪನಾದ ಗುರುವಿಗೆ ನಮಸ್ಕಾರ ಮಾಡುವೆ. ಮ್ಯಾಥಮೆಟಿಕ್ಸ್ಗೆ ಅವನೇ ಅಧಿಪತಿ, ವಿದ್ಯೆಗೆ ಅಧಿಪತಿ ಸರಸ್ವತಿ. ಜೊತೆಗೆ ಗುರು ಗಣೇಶ ಸರಸ್ವತಿ 3 ಜನ ಸೇರಿಕೊಂಡ್ರೆ ಇದು ಆಸಕ್ತಿ, ಪ್ರಪಂಚದ ಆಸಕ್ತಿ ಕಡಿಮೆ, ಆಧ್ಯಾತ್ಮಿಕ ಆಸಕ್ತಿ ಜಾಸ್ತಿ ಇರುತ್ತೆ. ಸಲಹೆ ಕೊಡೋವನು, ಇಂಥದ್ರಲ್ಲಿ ಅಭಿವೃದ್ಧಿ ಇರ್ತಾನೆ. ಗುರು ಅಂದರೆ ನಾವು 2ನೇದು ಜಡ್ಜಿಗೂ ಹೇಳ್ತೀವಿ. ಜಡ್ಜಿ ಕೂಡ ಗುರುಬಲ ಇದ್ದರೆ ಒಳ್ಳೆಯ ತೀರ್ಪು ಕೊಡ್ತಾನೆ, ಒಳ್ಳೆಯ ನ್ಯಾಯವಾದ ಇವ್ರಿಗೆ ಕೊಡ್ತಾನೆ, ಒಳ್ಳೆಯ ಗುರುಗಳಾಗಿರ್ತಾರೆ. ಜಡ್ಜಿ ಪಕ್ಷದಲ್ಲಿ ನಾವು ಜ್ಯೋತಿಷ್ಯ ಹೇಳೋವಾಗ ಸ್ವಾಮಿ ನಮ್ಮ ಕಡೆ ಜ್ಯೋತಿಷ್ಯ ಹೇಳೋವಾಗ ಕೇಳ್ತಾರೆ, ನಮ್ಮ ಕಡೆ ಆಗುತ್ತಾ ಅವ್ರ ಕಡೆ ಆಗುತ್ತಾ ಅಂತ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಜಡ್ಜಿ ಗುರುನ 3 ಜನಕ್ಕೆ ನಿಮ್ಮ ಕಡೆ ನೋಡ್ತಾನೆ ಗುರು, ಅಥವಾ ಇದು ಬಂದಾಗ ಅಥವಾ ಆಪೋಸಿಟ್ ಅವನು ನೋಡ್ತಾನೆ. ಜಡ್ಜಿ ಯಾವ ರೀತಿ ಇರ್ತಾನೆ ಇದೆಲ್ಲ ನೋಡಿ ಹೇಳೋವಂಥದ್ದು ಗುರುವಿನ ಇದು. ಧರ್ಮಶೀಲ ಅವನು, ಒಳ್ಳೆಯ ಯೋಗ್ಯ ಸಲಹೆ ಕೊಡೋವಂಥವನು. ಅತಿ ನಿಂದನೆಯಿಂದ ಯಾವಾಗಲೂ ದೂರ ಇರೋಲ್ಲ. ಅದಕ್ಕೋಸ್ಕರ ಗುರುವಿನ ಧ್ಯಾನ ಮಾಡಿ, ಗುರುವಿನ ಅನುಗ್ರಹ ನಿಮಗೆಲ್ಲ ಸಿಕ್ಕಲಿ, ಕಲಿಯೋರಿಗೆಲ್ಲ ಗುರು ಗ್ರಹದ ಅನುಭವ ಸಿಕ್ಕಲಿ, ಅನುಕೂಲ ಸಿಕ್ಕಲಿ. ಗುರುಗ್ರಹದ ಪ್ರೇರಣೆಯಿಂದ, ಅವನ ಆಶೀರ್ವಾದದಿಂದ ಜ್ಯೋತಿಷ್ಯ ಕಲಿಯಿರಿ ಅಂತ ಇವತ್ತು ಗುರುಗ್ರಹದ ಬಗ್ಗೆ ಹೇಳಿಬಿಟ್ಟು ವಂದನೆ ಮಾಡ್ತಾಯಿದ್ದೀನಿ.